ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿದ್ಯಾ ಭದ್ರಾ ತಂದಿರೋ ವಾಷಿಂಗ್ ಮಿಷಿನ್, ಫ್ರಿಡ್ಜ್, AC ಅಂತ ಎಲ್ಲದನ್ನು ಉಪಯೋಗಿಸ್ಕೊಂಡು ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ಬೇಕಲ್ಲ ಅಂತ ಒಪ್ಕೊಂಡು ಅದನ್ನ ಯೂಸ್ ಮಾಡ್ತಿರೋದನ್ನ ನೋಡಿ ಭದ್ರಾ ಖುಷಿ ಪಡ್ತಾನೆ. ಈ ಕಡೆ ಅಮ್ಮಮ್ಮ ಮನೇಲಿ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಸಾವಿತ್ರಿ ಮತ್ತೆ ವಿನಂತಿ ಬಂದು, ಅಮ್ಮಮ್ಮ ನೀನ್ ಹಿಂಗ್ ಕುತ್ಕೊಂಡು ಯೋಚನೆ ಮಾಡ್ತಿದೀಯ ಅಂತಂದ್ರೆ ಎಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಈ ಮನೇಲಿ ನೆಕ್ಸ್ಟ್ ಏನ್ ಗಲಾಟೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ಯಾ ಮುದ್ಕಿ ಅಂತ ವಿನಂತಿ ಕೇಳ್ಬೇಕಾದ್ರೆ, ಹೋಗೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿದಾರು ಅಂತ ಅಮ್ಮಮ್ಮ ಹೇಳ್ತಾರೆ. ಹಂಗಿದ್ಮ್ಯಾಕೆ ಇನ್ನೇನ್ ಯೋಚನೆ ಮಾಡ್ತಿದ್ದಿ ಅಂತ ವಿನಂತಿ ಕೇಳ್ದಾಗ, ನಿಮ್ಮವ್ವ ಕೇಳಿದ್ಲಲ್ಲ ಮನೆಯ, ಅದನ್ನ ಯಾವ ಏರಿಯಾದಾಗೆ ಕಟ್ಟಿಸುಮ ಅಂತ ಯೋಚನೆ ಮಾಡ್ತಿದ್ದಿ. ಬಂದ್ಬಿಟ್ಲು ದೊಡ್ಡದಾಗಿ, ಏನ್ ಯೋಚನೆ ಮಾಡ್ತಿದ್ದಿ ಅಂತ ಕೇಳೋಕೆ. ಬೆಂಗಳೂರ್ನಾಗ್ ಮನೆ ಬೇಕಂತೆ, ಮೈಸೂರಾಗ್ ಮನೆಗ್ ಬೇಕಂತೆ. ನಾ ಏನ್ ಯೋಚನೆ ಮಾಡಿದ್ರೆ ನಿನ್ಗೇನೆ ಆದದು, ಹೋಗೆ ಸುಮ್ಕೆ ಅಂತ ಅಮ್ಮಮ್ಮ ವಿನಂತಿ ಮ್ಯಾಕೆ ರೇಗಾಡ್ತಾರೆ. ಅಮ್ಮಮ್ಮ ಸುಮ್ನಿದ್ರೆ ಸರಿ, ಇಲ್ಲಾಂದ್ರೆ ನೋಡು ನಿನ್ಗೆ ಅಂತ ವಿನಂತಿ ಹೇಳ್ಬೇಕಾದ್ರೆ ಅಷ್ಟೊತ್ಗೆ ಮನೆಗೆ ಶಿವರಾಮೇಗೌಡ್ರು ಮತ್ತೆ ಗೋವಿಂದು ಇಬ್ರು ಕೋಪ ಮಾಡ್ಕೊ ಬರ್ತಾರೆ. ಮೋಹನ ಕುಡಿಯಕ್ ನೀರ್ ತಕಬಾ ಅಂತ ಶಿವರಾಮೇಗೌಡ್ರು ಹೇಳ್ದಾಗ ತಂದೆ ಅಂತ ಮೋಹನ್ ಅವರು ನೀರ್ ತಕ ಬರ್ತಿರ್ತಾರೆ. ಅವ್ವ, ಮಾವಯ್ಯ ತುಂಬಾನೇ ಟೆನ್ಷನ್ ಆಗವ್ರೆ, ಏನಿರ್ಬೋದು ಅಂತ ವಿನಂತಿ ಕೇಳ್ಬೇಕಾದ್ರೆ, ಹೌದು ಕಣೆ, ಅದು ಏನು ಅಂತ ಗೊತ್ತಿಲ್ಲ, ಹುಸಿ ತಡ್ಕ, ಅದೇನು ಅಂತ ನೋಡುಮ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಛೇ, ಆಚೆ ಕಡೆ ತಲೆ ಹಾಕೋಕೆ ಆಯ್ತಾ ಇಲ್ಲ, ಎಲ್ಲೋದ್ರುನು ಕ್ಯಾಮ್ರಾ ಹಿಡ್ಕ ಬಂದ್ಬಿಡ್ತಾರೆ, ನಿಮ್ ಪಕ್ಷದವ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅನ್ಕಂದು. ನನಗಂತೂ ಸಾಕಾಗೋಗದೆ ಗೋವಿಂದು ಅಂತ ಹೇಳ್ಕೊಂಡು ಶಿವರಾಮೇಗೌಡ್ರು ಟೆನ್ಷನ್ ಮಾಡ್ಕೋಬೇಕಾದ್ರೆ ಮೋಹನ್ ಅವರು ಕುಡಿಯೋದಕ್ಕೆ ನೀರ್ ಕೊಡ್ತಾರೆ. ಇಷ್ಟು ವರ್ಷದಿಂದ ನಮ್ ಪಕ್ಷಕ್ಕೆ ಒಳ್ಳೆ ಹೆಸರಿತ್ತು, ನಮ್ ಪಕ್ಷದಾಗೆ ಮುಖಂಡ್ರೆಲ್ಲ ಹಿಂಗ್ ಮಾಡ್ತಾರೆ ಅಂತ ನಾನು ಅನ್ಕಂದೇ ಇರ್ಲಿಲ್ಲ ಅಂತ ಹೇಳ್ಕೊಂಡು ಶಿವರಾಮೇಗೌಡ್ರು ಬೇಜಾರ್ ಮಾಡ್ಕೊತಿರ್ತಾರೆ. ಅಣ್ಣ, ನೀನೇನೋ ಮಂತ್ರಿಗಳು, ಅದಕ್ಕೆ ನಿನ್ನ ಕೇಳಿದ್ರೆ ನಡೀತದೆ, ಆದ್ರೆ ನಾನೆಲ್ಲೇ ಹೋದ್ರು ನೀವ್ ಹೆಂಗಿದ್ರುನು ಮಂತ್ರಿಗಳು ತಮ್ಮ ಅಲ್ವೇ, ನೀವೇನ್ ಹೇಳಿರಿ ಇದ್ರ ಬಗ್ಗೆ ಅಂತ ನನ್ನನ್ನು ಕೇಳ್ತಾರೆ ಕಣಣ್ಣ ಅಂತ ಗೋವಿಂದು ಹೇಳ್ತಿರ್ತಾರೆ. ಅಷ್ಟೊತ್ಗೆ ಮನೆ ಹತ್ರ ಕಾರ್ ಸೌಂಡ್ ಆಯ್ತದೆ. ಯಾರ್ಲಾ ಅದು ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಅಣ್ಣ ಅಂತ ಗೋವಿಂದು ಹೇಳ್ತಿರ್ತಾರೆ. ಕಣ್ಮಣಿ ಮತ್ತೆ ರಾಕೇಶ ಇಬ್ರು ವಾಪಸ್ ಬರ್ಬೇಕಿತ್ತಲ್ವೇ, ಅದಕ್ಕೆ ಏರ್ಪೋರ್ಟ್ಗೆ ಗಾಡಿ ಹೋಗಿತ್ತು, ಅವರೇ ಬಂದಿರ್ಬೇಕು ಅಂತ ಅಮ್ಮಮ್ಮ ಹೇಳ್ದಾಗ ಅದನ್ನ ಕೇಳಿ ಶಿವರಾಮೇಗೌಡ್ರಿಗೆ ಒಂದ್ ರೀತಿ ಸಮಾಧಾನ ಆಯ್ತದೆ. ಕಣ್ಮಣಿ ಬರ್ತಿದ್ದಂಗೆ ಮೋಹನ್ ಅವರು ಹೋಗಿ ಕಣ್ಮಣಿನ ತಬ್ಕಂತಾರೆ. ಅವ್ರಿಬ್ರನ್ನು ನೋಡ್ತಿದ್ದಂಗೆ ಮನೆಯವರೆಲ್ರು ಖುಷಿ ಖುಷಿಯಿಂದ ಅವ್ರೆಲ್ರನ್ನು ವೆಲ್ಕಮ್ ಮಾಡ್ತಾರೆ. ಹಾಗೆ ರಾಕೇಶ ಮತ್ತೆ ಕಣ್ಮಣಿ ವಾಪಸ್ ಬರ್ಬೇಕಾದ್ರೆ ಮನೆಯವ್ರೆಲ್ರಿಗೂ ಗಿಫ್ಟ್ ತಕ ಬಂದಿರ್ತಾರೆ. ಅದನ್ನ ಮೋಹನ್ ಅವ್ರ ಕೈ ಕೊಟ್ಟು, ಇದನ್ನ ಎಲ್ರಿಗೂ ಕೊಟ್ಬಿಡವ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಅಮ್ಮಮ್ಮ, ಏನ್ ನೀನು ಸತ್ತೋದೆ ಅಂತ ಅನ್ಬಿಟ್ಟು ನಾಟಕ ಮಾಡ್ಕೊಂಡು ಎಲ್ರಿಗೂನು ಸಖತ್ ಕ್ವಾಟ್ಲೆ ಕೊಟ್ಬಿಟ್ಟೆ, ಏನ್ ಸಮಾಚಾರ ಅಂತ ಕಣ್ಮಣಿ ಹೇಳ್ಬೇಕಾದ್ರೆ ಕಣ್ಮಣಿ ಮಾತ್ಗೆ ಅಮ್ಮಮ್ಮ ಭಯ ಪಡ್ತಿರ್ತಾರೆ. ನನಗ್ ಬತ್ತಿರೋ ಕೋಪಕ್ಕೆ ಹಂಗೆ ನಾಲ್ಕು ಗುದ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಕಣ್ಮಣಿ ಹೇಳ್ಬೇಕಾದ್ರೆ, ಅಯ್ಯಯ್ಯೋ ಹಂಗೇನಾದ್ರು ಮಾಡ್ಬಿಟ್ಯಾ ಕಣವ, ನನ್ಗ್ ವಯಸ್ಸಾಗೋಗದೆ ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಕಣ್ಮಣಿ, ಹೋಗ್ಲಿ ಬಿಡವ, ಮುಗ್ದೋಗಿರೋ ವಿಷಯ ಬಗ್ಗೆ ಯಾಕೆ ಮಾತಾಡೋದು ಅಂತ ಗೋವಿಂದ ಹೇಳ್ಬೇಕಾದ್ರೆ, ಇಲ್ಲ ಚಿಕ್ಕಪ್ಪ, ಅವತ್ತು ನಾವು ಬೇರೆ ಕಡೆಗೆ ಹೋಗ್ಬೇಕಾಗಿತ್ತು, ಈ ವಿಷಯ ಗೊತ್ತಾಯ್ತಿದ್ದಂಗೆ ನಾವು ಎದ್ನೋ ಬಿದ್ನೋ ಅಂತ ಏರ್ಪೋರ್ಟ್ ಬಂದ್ವಿ ಗೊತ್ತೇ, ಅವಾಗ್ಲೇಯ ಅವ್ವ ಫೋನ್ ಮಾಡ್ಬಿಟ್ಟು ನಡೆದನ್ನೆಲ್ಲ ಹೇಳಿದ್ರು, ಇಲ್ಲ ಅಂದಿದ್ರೆ ನಾವ್ ಇಷ್ಟೊತ್ಗೆ ಯಾವಾಗ್ಲೂ ಇಲ್ಲಿ ಇರ್ತಿದ್ವಿ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಹೋಗ್ಲಿ ಬಿಡವ, ಇಬ್ರು ಸಾಕಾಗ್ ಬಂದಿರ್ತೀರಿ, ಹೋಗಿ ರೆಸ್ಟ್ ತಕೊಳ್ಳಿ ಅಂತ ಗೋವಿಂದು ಹೇಳ್ದಾಗ ಸರಿ ಆಯ್ತು ಅಂತ ಹೇಳಿ ರಾಕೇಶ ಮತ್ತೆ ಕಣ್ಮಣಿ ಇಬ್ರು ರೂಮ್ಗೆ ಹೋಯ್ತಾರೆ. ಈ ಕಡೆ ಚಂಪಾ ಅಮ್ಮಮ್ಮನ ಹತ್ರ ಹೋಗಿ ವಿದ್ಯಾ ಬಟ್ಟೆ ಒಗಸ್ಕಲಿಲ್ಲ ಅನ್ನೋ ವಿಷಯನ ಹೇಳ್ತಾಳೆ. ಅದ್ರಿಂದ ಅಮ್ಮಮ್ಮ ಕೋಪ ಮಾಡ್ಕೊಂಡು ಸೀದಾ ಔಟ್ ಹೌಸ್ ಹತ್ರ ಬಂದು, ವಿದ್ಯಾ ಬಾರೆ ಇಲ್ಲಿ ಆಚೆಗೆ ಅಂತ ಕರೀತಾರೆ. ಅಷ್ಟೊತ್ಗೆ ವಿದ್ಯಾ ಬಟ್ಟೆ ಎತ್ಕೊಂಡು ಒಣಗಾಕಕ್ಕೆ ಅಂತ ಬರ್ತಿರ್ತಾಳೆ. ಅಲ್ಲ ಕಣೆ ಚಂಪಾ, ನಿನಗೆ ಬಟ್ಟೆ ಒಕ್ಕೊಡ್ತೀನಿ ಅಂತಂದ್ರೆ ಬೇಡ ಅಂತ ಕಳಿಸ್ಬಿಟ್ಟಂತೆ, ಎಷ್ಟೇ ಕೊಬ್ಬು ನಿನಗೆ, ಬುದ್ಧಿ ಇದೆಯೇನೆ ನಿನಗೆ, ಬಸ್ರಿ ಏನ್ಸು ಕುತ್ಕೊಂಡು ಬಟ್ಟೆ ಒಗಿಕಾದದೆ. ಅಯ್ಯಯ್ಯೋ, ಏನಿದೆಲ್ಲ 2 ಬಕೆಟ್ ಬಟ್ಟೆ ಒಗ್ದಿದ್ಯಲ್ಲೇ, ಒಸಿನಾದ್ರೂ ನಿನ್ ಬುದ್ಧಿ ಇರದೇನೆ, ಡಾಕ್ಟ್ರು ಹೇಳೋರ್ ತಾನೆ ಒಸಿ ಹುಷಾರಾಗಿರ್ಬೇಕು ಅಂತ, ಇಂಥ ಸಮಯದಾಗೆ ಇದೆಲ್ಲ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದು ಬುದ್ಧಿ ಇಲ್ವೇನೆ ನಿನ್ಗೆ? ಡಾಕ್ಟ್ರು ಹೇಳಿದ್ದನ್ನೆಲ್ಲ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಟ್ಟ, ಬಟ್ಟೆ ಎಲ್ಲ ಇವಳ ಕೈ ಕೊಟ್ಟಿದ್ರೆ ಇವಳು ಒಕ್ಕೊಡೋದಿಲ್ಲ ಅಂತ ಹೇಳ್ತಿದ್ಲೆ, ಅದನ್ ಬಿಟ್ಬಿಟ್ಟು ನೀನ್ ಯಾಕೆ ಹೋಗ್ದೆ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಅಯ್ಯೋ ಅಮ್ಮಮ್ಮ, ಒಸಿ ನನ್ ಮಾತ ಕೇಳು, ನಾನು ಈ ಬಟ್ಟೆನ ಒಗಿಲಿಲ್ಲ ಅಂತ ವಿದ್ಯೆ ಹೇಳ್ದಾಗ ಅದನ್ನ ಕೇಳಿ ಅಮ್ಮಮ್ಮಂಗೆ ಆಶ್ಚರ್ಯ ಆಯ್ತದೆ. ಏನು ನೀವ್ ಒಗಿಲಿಲ್ವೇ, ಹಂಗಿದ್ಮೇಕೆ ಯಾರೇ ಒಕ್ಕೊಟ್ರು, ಭದ್ರ ಒಕ್ಕೊಟ್ನೇನೆ ಅಂತ ಅಮ್ಮಮ್ಮ ಆಸೆಯಿಂದ ಕೇಳ್ತಾರೆ. ಆಗ ವಿದ್ಯಾ ಭದ್ರ ವಾಷಿಂಗ್ ಮಿಷಿನ್ ತಂದವನೆ ಅನ್ನೋ ವಿಷಯನ ಹೇಳ್ತಾಳೆ. ಅದನ್ನ ಕೇಳಿ ಅಮ್ಮಮ್ಮಂಗೆ ಶಾನೆ ಖುಷಿ ಆಯ್ತದೆ. ಪರವಾಗಿಲ್ವೇ, ನನ್ ಮೊಮ್ಮಗಂಗೆ ಈ ತರ ಎಲ್ಲ ಕೊಡಿಸ್ಬೇಕು ಅನ್ನೋ ತಲೆ ಹೆಂಗ್ ಬಂತು ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಆಗ ವಿದ್ಯಾ ಅವನ್ ಏನೇನ್ ತಂದವನೆ ಐಟಮು ಮತ್ತೆ
ಅದಕ್ಕೆ ಅವ್ನ್ ಏನ್ ಮಾಡವ್ನೆ ಅನ್ನೋ ವಿಷಯನೆಲ್ಲ ಹೇಳ್ತಾಳೆ. ಇದನ್ನ ನೀನ್ ಉಪಯೋಗಿಸ್ಕೊಂಡು ತಿಂಗ್ಳಿಗೊಂದ್ಸಲ ಇದಕ್ಕೆ ಬಾಡಿಗೆ ಕೊಟ್ರೆ ಸಾಕು ಅಂತ ಭದ್ರ ಹೇಳಿರೋ ವಿಷಯನೂ ಅಮ್ಮಮ್ಮನ ಹತ್ರ ವಿದ್ಯೆ ಹೇಳ್ತಾಳೆ. ಅಲ್ಲ ಕಣೆ, ನೀನು ಒಣಗಾಕಕ್ ಬಂದಿದ್ರು ನಿನ್ ಕಷ್ಟ ಆಯ್ತದಲ್ವೇ, ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಕೆ ಒಂದ್ ಕಡೆ ಕುತ್ಕ. ಏ ಚಂಪಾ, ಆ ಬಟ್ಟೆನೆಲ್ಲ ಎತ್ಕೊಂಡು ಒಣಗಾಕು ಅಂತ ಅಮ್ಮಮ್ಮ ಚಂಪಂಗ್ ಹೇಳ್ತಾರೆ. ಅಯ್ಯೋ ಬ್ಯಾಡ ಚಂಪಾ, ನಾನ್ ಮಾಡ್ಕೋತೀನಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಅಯ್ಯೋ ವಿದ್ಯಕ್ಕ ಒಣಗಾಕುತ್ತಾನೆ, ನಾ ಮಾಡ್ತೀನಿ ಸುಮ್ಕಿರು ಅಂತ ಹೇಳಿ ಚಂಪಾನೆ ಬಟ್ಟೆನೆಲ್ಲ ಒಣಗಾಕ್ತಾಳೆ. ಇನ್ಮ್ಯಾಕೆ ನನ್ ಮೊಮ್ಮಗ ತಂದ್ಕೊಟ್ಟಿರೋ ವಾಷಿಂಗ್ ಮಿಷಿನ್ ಅಲ್ಲೇ ಬಟ್ಟೆ ಹೋಗಿ ಒಣಗಾಕಕ್ಕೆ ಇವಳನ್ನ ಕರಿ ಸಾಕು. ಸರಿ, ಬಿಸ್ಲು ಜಾಸ್ತಿ ಅದೇ, ಹೋಗ್ ಒಳಿಕೆ ಅಂತ ಅಮ್ಮಮ್ಮ ವಿದ್ಯನ್ನ ಮನೆ ಒಳಗ್ ಕಳಿಸ್ತಾರೆ. ನೋಡ್ದೇನೆ ಚಂಪಾ ನನ್ ಮೊಮ್ಮಗನ್ನ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ಹೌದು ಅಮ್ಮಮ್ಮ ಅಂತ ಚಂಪಾ ಹೇಳ್ತಿರ್ತಾಳೆ. ತನ್ ಹೆಂಡ್ತಿ ಕಷ್ಟ ಪಡ್ಬಾರ್ದು ಅಂತ ವಾಷಿಂಗ್ ಮಿಷಿನ್ ಎಲ್ಲ ತಂದ್ಕೊಟ್ಟವನೆ ಕಣೆ. ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಇದ್ರಲ್ಲಿ ಬಾಡಿಗೆ ಬೇರೆ ಅಂತೆ. ಹೆಂಗೋ ಈಗೀಗ ನನ್ ಮೊಮ್ಮಗ ಬದ್ಲಾಯ್ತಾನೆ, ನನ್ಗಷ್ಟೇ ಸಾಕು ಕಣೆ. ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಈ ಮಗ ಹುಟ್ಬೇಕಾದ್ರೆ ನಾನ್ ಅನ್ಕಂದಂಗೆ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು ಕಣೆ. ಅವ್ವ ತಾಯಿ ನೀನೇ ಕಾಪಾಡವ ಅಂತ ಹೇಳ್ತಾ ಅಮ್ಮಮ್ಮ ದೇವ್ರ ಹತ್ರ ಕೈ ಮುಗ್ದು ಕೇಳ್ಕೊತಿರ್ತಾರೆ. ಈ ಕಡೆ ಸಾವಿತ್ರಿ ಮತ್ತೆ ವಿನಂತಿ ಒಂದ್ ಕಡೆ ಮಾತಾಡ್ಕತಿದ್ರೆ, ಇನ್ನೊಂದ್ ಕಡೆ ಚಿತ್ರ ಮತ್ತೆ ಈಶ್ವರಿ ಮಾತಾಡ್ಕತಿರ್ತಾರೆ. ನೋಡವ್ವ, ನಿನ್ನೆ ಮೊನ್ನೆವರೆಗೂ ಹೋಗೆಲೆ ಬಾರೆಲೆ ಅಂತ ಅಂತಿದ್ದವನು ಇವಾಗ ಹೆಂಡ್ತಿಗೋಸ್ಕರ ಆಸೆಯಿಂದ ಫ್ರಿಜ್ಜು ವಾಷಿಂಗ್ ಮಿಷಿನು ಅಂತ ಎಲ್ಲ ತಂದ್ಕೊಡ್ತಾವನೆ. ನನಗೇನ ಆ ಭದ್ರ ವಿದ್ಯನ್ ಕಡೆಗೆ ವಾಲ್ತಾವನೆ ಅಂತ ಅನ್ನಿಸ್ತಾದ್ ಕಣವ ಅಂತ ಚಿತ್ರ ಹೇಳ್ತಿದ್ರೆ, ಈ ಕಡೆ ಸಾವಿತ್ರಿ ಹತ್ರ ವಿನಂತಿ ಮಾತಾಡ್ತಿರ್ತಾಳೆ. ಅವ್ವ, ಈ ಬದ್ಲಾವಣೆ ಎಲ್ಲ ಅಮ್ಮಮ್ಮ ಆ 3 ಅಡಿನ ಕರ್ಕೊಂಡು ಸ್ಕ್ಯಾನಿಂಗ್ ಹೋಗ್ ಬಂದ್ರಲ್ಲ ಅವತ್ತಿಂದ ತಾನೇ ಆಗ್ತಾ ಇರೋದು. ಅಲ್ಲಿ ಹೋಗ್ ಬಂದ್ಮ್ಯಾಕಿಂದ ಭದ್ರಮ್ಮಮ್ಮ ಆ 3 ಅಡಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾವ್ರೆ ಅಂತ ವಿನಂತಿ ಹೇಳ್ತಿರ್ತಾಳೆ. ಅಲ್ಲ ಕಣೆ, ನನ್ ಮಗನ್ಗೆ ಡೈವರ್ಸ್ ಕೊಟ್ಟು ಅವನನ್ನ ಮನೆಯಿಂದ ಆಚೆ ಕಳ್ಸುದಲ್ದೆ ಆ ವಿದ್ಯಾ ಮಾತ್ರ ಈ ಮನೇಲಿ ಸೊಸೆಯಾಗಿ ಖುಷಿಯಾಗಿರ್ಬೇಕೆ ಅಂತ ಈಶ್ವರಿ ಚಿತ್ರನ ಹತ್ರ ಹೇಳ್ತಿರ್ತಾಳೆ. ಅವ್ವ, ಇಲ್ಲಿ ನಡೀತಾ ಇರೋದೇ ಹಂಗೆ ಕಣವ, ನೀನೇ ಯೋಚನೆ ಮಾಡು. ಮುಂಚಿನ ತರ ಅವಳ ಮೇಕೆ ಈ ಮನೇಲಿ ಯಾರ್ ಕೋಪ ಮಾಡ್ಕೊತಾರ ಹೇಳು? ಮುಂಚೆ ಅವಳು ಬಸ್ರಿ ಆಗೋಳೆ ಅಂತ ಸುಳ್ಳು ಹೇಳಿದಿಕ್ಕೆ ಮನೇಲಿ ಎಲ್ರು ಕೋಪ ಮಾಡ್ಕೊಂಡಿದ್ರು, ಅದ್ರಲ್ಲಿ ಮುದ್ಕಿನೂ ಸೇರ್ಕೊಂಡಿದ್ಲು ಅಂತ ವಿನಂತಿ ಹೇಳ್ಬೇಕಾದ್ರೆ, ಆದ್ರೆ ಈಗ ಆ ಕೋಪ ಹೊಸಸಿ ಕಮ್ಮಿ ಆಯ್ತದೆ ಅನ್ನಿಸ್ತಾದಲ್ಲವ. ಕಣ್ಮಣಿಗೆ ಆಯ್ತಿದ್ ಮದ್ವೆ ನಿಲ್ಸಿ ಅವಳ ಜೀವನ ಕಾಪಾಡಿದ್ಲು ಅನ್ನೋ ಒಂದೇ ಒಂದ್ ವಿಷಯಕ್ಕೆ ಈ ಮನೆಯವ್ರ ದೃಷ್ಟಿಲಿ ಅವಳು ತುಂಬಾನೇ ದೊಡ್ಡವಳಾಗ್ಬಿಟ್ಟವಳ ಕಣವ. ಅದಕ್ಕೆ ಕಣವ ಎಲ್ರು ಅವಳ ಬಗ್ಗೆ ಒಳ್ಳೆ ಮಾತನ್ನೇ ಆಡ್ತಾವ್ರೆ ಅಂತ ಚಿತ್ರ ಹೇಳ್ತಿರ್ತಾಳೆ. ನೀನ್ ಹೇಳೋದು ಕರೆಕ್ಟೇ ಕಣೆ, ನೀ ಹೇಳೋದು ಕರೆಕ್ಟೇಯ. ಈಗ್ಲೇ ಹಿಂಗೆ ಅಂದ್ರೆ ನಾಳೆ ಏನಾದ್ರೂ ಅವಳಿಗೆ ಮಗ ಆಗ್ಬಿಟ್ರೆ ಅಷ್ಟೇ, ಮುಗ್ದೋಯ್ತು. ನಮ್ ಮನೇಲಿ ಮೊಮ್ಮಗ ಹುಟ್ಟವನೆ ಮೊಮ್ಮಗಳು ಹುಟ್ಟವಳೆ ಅಂತ ಅನ್ಕೊಂಡು ಆ ವಿಧಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಆದ್ರೆ ಇದಕ್ಕೆಲ್ಲ ನಾವ್ ಸುಮ್ಕೆ ಬಿಡ್ಬಾರ್ದು ಕಣೆ. ಆ ಮಗು ಹುಟ್ಟಬಾರ್ದು ಅಂತ ಈಶ್ವರಿ ಮತ್ತೆ ಸಾವಿತ್ರಿ ಇಬ್ರು ಮನ್ಸ್ನಾಗೆ ಅನ್ಕತಿರ್ತಾರೆ. ಏನವ ಹೇಳ್ತಿದ್ದಿ ಅಂತ ಚಿತ್ರ ಕೇಳ್ಬೇಕಾದ್ರೆ, ಹೂ ಕಣೆ, ಆ ಹೊಟ್ಟೆಲಿರೋ ಮಗ ಅವಳಿಗೆ ದಕ್ಬಾರ್ದು, ಹಂಗ್ ಮಾಡ್ತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅದೇ ರೀತಿ ವಿನಂತಿ ಹತ್ರನೂ ಸಾವಿತ್ರಿನೂ ಹೇಳ್ತಿರ್ತಾಳೆ. ಈ ಕಡೆ ವಿದ್ಯಾ ಒಣಗಾಕಿರೋ ಬಟ್ಟೆಗಳನ್ನೆಲ್ಲ ಎತ್ಕೊಂಡ್ ಹೋಗ್ಬೇಕಾದ್ರೆ ಅಲ್ಲಿ ಭದ್ರನ್ ಬಟ್ಟೆನು ನೋಡ್ತಾಳೆ. ಆಗ ಅವಳ ಜೊತೆಗೇನೆ ಭದ್ರನ್ ಬಟ್ಟೆನು ಎತ್ಕೊಂಡು ಒಳಗ್ ಕೊಯ್ತಾಳೆ. ಭದ್ರನ್ ಬಟ್ಟೆನೆಲ್ಲ ನೀಟಾಗಿ ಐರನ್ ಮಾಡಿ ಅದನ್ನ ಮಡ್ಚಿ ಸಹ ಇಟ್ಟಿರ್ತಾಳೆ. ಅಷ್ಟೊತ್ಗೆ ಭದ್ರ ಮನೆಗ್ ಬಂದು, ಪರವಾಗಿಲ್ವೇ, ನಾನ್ ತಂದಿಟ್ಟಿರೋ ವಸ್ತುಗಳನ್ನೆಲ್ಲ ಉಪಯೋಗಿಸ್ತಾವಳೆ. ಹೌದು, ಈ ವಾಷಿಂಗ್ ಮಿಷಿನ್ ಅಷ್ಟೇನೆ ಇವಳು ಯೂಸ್ ಮಾಡಿರೋದು, ಬೇರೆ ಯಾವ್ದು ಯೂಸ್ ಮಾಡಿಲ್ವಾ ಅಂತ ಭದ್ರ ಯೋಚನೆ ಮಾಡ್ತಾ ಫ್ರಿಜ್ ನ ಹೋಗಿ ಓಪನ್ ಮಾಡ್ತಾನೆ. ಫ್ರಿಜ್ ಅಲ್ಲಿ ತರಕಾರಿ, ಮೊಸರು, ಹಾಲು ಎಲ್ಲ ಇಟ್ಟಿರೋದ್ ನೋಡಿ, ಪರವಾಗಿಲ್ವೇ, ಫ್ರಿಜ್ ನ ಉಪಯೋಗಿಸಕ್ ಶುರು ಮಾಡವಳೆ. ಹಿಂಗ ಬಾ ದಾರಿಗೆ. ಆ ಮಿಕ್ಸಿನೂ ಉಪಯೋಗಿಸವಳೆ, ಗ್ರೈಂಡ್ರು ಉಪಯೋಗಿಸವಳೆ, ಪರವಾಗಿಲ್ವೇ ಅಂತ ಅನ್ಕಂದು ಐರನ್ ಬಾಕ್ಸ್ ಹತ್ರ ಹೋಯ್ತಾನೆ. ಅಲ್ಲಿ ಐರನ್ ಬಾಕ್ಸ್ ಬಿಸಿ ಇರ್ತದೆ. ಪರವಾಗಿಲ್ಲ, ನಾನ್ ಅನ್ಕಂದದ್ ಐಡಿಯಾ ಉಪಯೋಗಕ್ ಬತ್ತದೆ ಅಂತ ಭದ್ರ ಮನ್ಸ್ನಾಗೆ ಅನ್ಕತಿರ್ತಾನೆ. ಆಗ ವಿದ್ಯಾ ನೀರ್ ಎತ್ಕ ಬರಕ್ಕೆ ಅಂತ ಹೋಗ್ಬೇಕಾದ್ರೆ, ಏ ವಿದ್ಯಾ ಅಂತ ಭದ್ರ ಕರೀತಾನೆ. ನೋಡಿಗೌಡ್ರೆ, ನಾವ್ ಹತ್ತಾರನೇ ಹೇಳಾಯ್ತು, ನಾನು ವಿದ್ಯಾ ಅಲ್ಲ ಅಂತ ವಿದ್ಯಾ ಹೇಳ್ಬೇಕಾದ್ರೆ, ಆ ಗೊತ್ತು ಗೊತ್ತು, ನೀನು ವಿದ್ಯಾ ಅಲ್ವೇ ಅಂತ ಭದ್ರ ಹೇಳ್ದಾಗ, ಏನ್ ವಿಷಯ ಅಂತ ವಿದ್ಯಾ ಕೇಳ್ತಾಳೆ. ನಾ ತಂದಿರೋ ಎಲ್ಲಾ ವಸ್ತುಗಳನ್ನ ನೀನು ಉಪಯೋಗಿಸಿರೋ ತರ ಅದೇ, ನಾವ್ ಹತ್ತಾರೇನೆ ಇರ್ಬೇಕಾದ್ರೆ ನೀನು ವಾಷಿಂಗ್ ಮಿಷಿನ್ ನ ಯೂಸ್ ಮಾಡ್ದೆ. ಈಗ ಗ್ರೈಂಡ್ರು, ಮಿಕ್ಸಿ, ಫ್ರಿಜ್ಜು, ಐರನ್ ಬಾಕ್ಸ್ ಅಂತ ಎಲ್ಲ ಯೂಸ್ ಮಾಡಿದಿ, ಪರವಾಗಿಲ್ಲ, ಯೂಸ್ ಮಾಡು. ನೀನ್ ಯೂಸ್ ಮಾಡಿದಷ್ಟು ನನ್ಗೆ ವರಮಾನ ಜಾಸ್ತಿನೀಯ. ಇನ್ನೇನ್ ಮತ್ತೆ ಅಡ್ವಾನ್ಸ್ ದುಡ್ಡನ್ನ ಕೇಳ್ತಿರೋದು ಕೊಡು ಅಂತ ಭದ್ರ ಹೇಳ್ತಾನೆ. ಗೌಡ್ರೆ, ಹೊಸಿ ಅತ್ತಾಗ ನೋಡಿ ಅಂತ ವಿದ್ಯೆ ಹೇಳ್ದಾಗ, ಎಲ್ಲಿ ಅಂತ ಭದ್ರ ಹೇಳ್ತಾನೆ. ಹಂಗ್ ನೋಡಿ ಅಂತ ವಿದ್ಯೆ ಹೇಳ್ದಾಗ ಭದ್ರ ತಿರುಗಿ ನೋಡ್ತಾನೆ. ಆಗ ಅವನ್ ಬಟ್ಟೆನೆಲ್ಲ ಐರನ್ ಮಾಡಿ ಇಟ್ಟಿರ್ತಾಳೆ.
ನೀವು ಆಚೆ ಒಣಗಾಕಿದ್ರಲ್ಲ ಆ ಬಟ್ಟೆನೆಲ್ಲ ತಕ ಬಂದು ಐರನ್ ಮಾಡಿ ಇಕ್ಕಿವ್ನಿ. ಆಚೆ ಕಡೆ ಒಂದು ಶರ್ಟ್ ಮತ್ತೆ ಲುಂಗಿನ ಐರನ್ ಮಾಡೋಕೆ ಎಷ್ಟು ಅಂತ ವಿಚಾರಿಸಿ. ಅದಕ್ಕಿಂತ ನಂಗೆ ಒಂದ್ 2 ರೂಪಾಯಿ ಕಮ್ಮಿನೇ ಕೊಡಿ, ಪರವಾಗಿಲ್ಲ. ಅದನ್ನ ಹಂಗು ಹಿಂಗು ಲೆಕ್ಕ ಹಾಕಿದ್ರೆ ನೀವ್ ಕೇಳಿದ್ರಲ್ಲ ದುಡ್ಡು ಅಡ್ವಾನ್ಸ್ ಅಂತ, ಅದ್ ಯಾವಾಗ್ಲೂ ಮುಗ್ದೋಯ್ತು. ಹೇಳ್ಬೇಕು ಅಂದ್ರೆ ಅದ್ರ ಮ್ಯಾಕೆ ಇನ್ನು 50 ರೂಪಾಯಿ ಎಕ್ಸ್ಟ್ರಾ ನೀವೇ ನನಗ್ ಕೊಡ್ಬೇಕು. ಅದನ್ನ ನೀವು ಬಾಡಿಗೆಲಿ ಕಟ್ ಮಾಡ್ಕೊಳ್ಳಿ ಆಯ್ತೆ. ನಾ ಬತ್ತೀನಿ ಅಂತ ಹೇಳ್ತಾ ವಿದ್ಯಾ ಅಲ್ಲಿಂದ ಹೋಯ್ತಾಳೆ. ಏನು, ಬಾಡಿಗೆಲಿ ಕಟ್ ಮಾಡ್ಕೋಬೇಕೆ? ಕೊಬ್ ನೋಡು ಕೊಬ್ಬ, ಇರೋದ್ 3 ಅಡಿ, ಅದ್ರ ಕೊಬ್ ಮಾತ್ರ ಎಷ್ಟೊಂದದೆ. ಐತೆ ಕಣೆ ನಿನಗೆ, ಒಂದ್ ಕೈ ನೋಡ್ಕತೀನಿ ಅಂತ ಭದ್ರ ಮನ್ಸ್ನಾಗೆ ಅನ್ಕಂಡು ಅಲ್ಲಿಂದ ಹೋಯ್ತಾನೆ. ಈ ಕಡೆ ಅಮ್ಮಮ್ಮ ಎಲೆ ಅಡಿಕೆ ಹಾಕೊಂಡು ಆಚೆ ಕೂತಿರ್ಬೇಕಾದ್ರೆ ಚಂಪಾ ಹೋಗಿ ಔಟ್ ಹೌಸ್ ಅಲ್ಲೆಲ್ಲ ನೋಡ್ಕೊ ಬಂದು ಸೀದಾ ಅಮ್ಮಮ್ಮನ ಹತ್ರ ಬರ್ತಾಳೆ. ಅಮ್ಮಮ್ಮ, ನಾನ್ ಹೋಗಿ ಆ ಔಟ್ ಹೌಸ್ ಅಲ್ಲಿ ಎಲ್ಲ ನೋಡ್ಕೊ ಬಂದೆ. ಅಲ್ಲಿ ಫ್ರಿಜ್ಜು, ವಾಷಿಂಗ್ ಮಿಷಿನ್, ಗ್ರೈಂಡ್ರು, ಮಿಕ್ಸಿ, ಐರನ್ ಬಾಕ್ಸ್, ಎಸಿ ಅಂತ ಭದ್ರಾ ಭಾವ ಎಲ್ಲ ತಂದಿಕ್ಕವ್ರೆ ಗೊತ್ತೇ. ಅಷ್ಟೇ ಅಲ್ಲ, ಬೋರ್ ಆಯ್ತದೆ ಅಂತ ಟಿವಿನೂ ತಂದವ್ರೆ. ನೀವೇ ಹೇಳಿ ಅಮ್ಮಮ್ಮ, ಪಿರುತಿ ಇಲ್ದೆ ಇದನ್ನೆಲ್ಲ ತಂದ್ಕೊಡಕ್ಕಾಗದೆ ಅಂತ ಚಂಪಾ ಹೇಳ್ಬೇಕಾದ್ರೆ ನಾನು ಅದನ್ನೇ ಕಡೆ ಹೇಳದ್ದು ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಅಷ್ಟೊತ್ಗೆ ಭದ್ರ ಮನೆಗೆ ವಾಪಸ್ ಬರ್ತಾನೆ. ಬಂದ ನನ್ ಮೊಮ್ಮಗ ಬಂದ್ಬಿಟ್ಟ ಕಣೆ ಅಂತ ಅಮ್ಮಮ್ಮ ಹೇಳ್ತಾ, ಏಯ್ ಯಾವನ್ಲ ಅವನು, ಬಾರ್ಲ ಇಲ್ಲಿ ಅಂತ ಅಮ್ಮಮ್ಮ ಭದ್ರನ್ನ ಕರೀತಾರೆ. ಏನಮ್ಮಮ್ಮ ನಿಂದು ಅಂತ ಭದ್ರ ಕೇಳ್ಬೇಕಾದ್ರೆ ಬಾರ್ಲಾ ಇಲ್ಲಿ ಅಂತ ಅಮ್ಮಮ್ಮ ಕರೀತಾರೆ. ಯಾಕ್ ಮುದ್ಕಿ, ಏನಾಯ್ತು ನಿನ್ಗೆ ಅಂತ ಭದ್ರ ಕೇಳ್ಬೇಕಾದ್ರೆ ಬಾರ್ಲಾ ಇಲ್ಲಿ ಅಂತ ಅಮ್ಮಮ್ಮ ಕರೀತಾರೆ. ಆಗ ಭದ್ರ ಅಮ್ಮಮ್ಮನ ಹತ್ರ ಹೋಯ್ತಾನೆ. ಲೋ ಭದ್ರ, ನಿನ್ ಹತ್ರ ಹೊಸಿ ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು ಕಣ್ಲಾ ಅಂತ ಅಮ್ಮಮ್ಮ ಹೇಳ್ದಾಗ, ಏನದು ಅಂತ ಬೇಗ ಬೇಗ ಹೇಳು ಅಂತ ಭದ್ರ ಹೇಳ್ತಾನೆ. ಒಂದು ದೊಡ್ಡದು ಫ್ರಿಜ್ ತಗೋಬೇಕು ಅಂತೀವ್ನಿ, ಅದಕ್ಕೆ ಎಷ್ಟದದು ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಭದ್ರ ಈ ಮುದ್ಕಿ ಮನೆಗ್ ತಂದಿರೋದ್ರ ಬಗ್ಗೆನೆ ಮಾತಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲ ಕಣ್ಲಾ, ಈ ಚಂಪಾ ಆ ಬಟ್ಟೆ ಒಗಿದೇನ್ಲಿ ಅದು ಅಂತ ಅಮ್ಮಮ್ಮ ಕೇಳ್ದಾಗ, ವಾಷಿಂಗ್ ಮಿಷಿನ್ ಅಮ್ಮಮ್ಮ ಅಂತ ಚಂಪಾ ಹೇಳ್ತಾಳೆ. ಅದೇ ವಾಷಿಂಗ್ ಮಿಷಿನ್, ಅದನ್ನ ತಕೋಬೇಕು ಅಂತೀನಿ, ಇದಕ್ಕೆಲ್ಲ ಎಷ್ಟಾದದು ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಭದ್ರ ಕೋಪದಿಂದ ಅಮ್ಮಮ್ಮನೆ ಗುರಾಯಿಸ್ತಾ ಇರ್ತಾನೆ. ಆಮೇಲೆ ಇನ್ನೇನ್ ಬೇಕೆ ಅಂತ ಚಂಪನ್ನ ಅಮ್ಮಮ್ಮ ಕೇಳ್ಬೇಕಾದ್ರೆ, ಅಮ್ಮಮ್ಮ ಸುಮ್ಕೆ ಇರು, ಬಾವ ಗುರಾಯಿಸ್ತವ್ರೆ ಅಂತ ಚಂಪಾ ಹೇಳ್ತಿರ್ತಾಳೆ. ಯೋಳೆ ಬೇರೆ ಇನ್ನೇನ್ ವಸ್ತು ಬೇಕು ಅಂತ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಟಿವಿ, ಗ್ರೈಂಡ್ರು, ಮಿಕ್ಸಿ, ಎಸಿ ಅಂತ ಎಲ್ಲ ಚಂಪಾ ಹೇಳ್ತಿರ್ತಾಳೆ. ಹೌದೌದು, ಇದನ್ನೆಲ್ಲ ತಕೋಬೇಕು. ಮನೇಲಿರೋದೆಲ್ಲ ಹಳೇದಾಗೋಗದೆ, ಇದನ್ನೆಲ್ಲ ತಕೋಬೇಕು ಅಂದ್ರೆ ಎಷ್ಟಾಯ್ತದೆ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಏನು ಬೇಕು ಬೇಕು ಅಂತ ನನ್ ರೇಗಿಸ್ತಿದ್ಯಾ? ಅಲ್ಲ, ನನ್ನನ್ ಕರ್ದು ಇದನ್ನೆಲ್ಲ ವಿಚಾರಿಸಿದ್ಯಲ್ಲ ಮುದ್ಕಿ, ಏನಾಗಿರೋದ್ ನಿನ್ಗೆ ಅಂತ ಭದ್ರ ಕೇಳ್ತಾನೆ. ಅದು ಹಂಗಲ್ಲ ಕಣ್ಲಾ, ಯಾವ್ದಾದ್ರು ವಸ್ತುನ ತಕೋಬೇಕು ಅಂತಂದ್ರೆ ಅದ್ರಲ್ಲಿ ಅನುಭವ ಇರೋರ್ ಹತ್ರ ತಾನೇ ಹೇಳ್ಬೇಕು ಅಂದ್ರೆ ಇತ್ತೀಚೆಗೆ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಅಂತ ತಕಂದಿರೋ ನೀನೇ ಅಲ್ವೇ, ಅದಕ್ಕೆ ನೀನ್ ಕೇಳ್ದೆ, ಅದ್ರಲ್ಲಿ ತೆಪ್ಪೇನದೆ ಹೇಳ ಭದ್ರ, ಎಷ್ಟಾಯ್ತದೆ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಭದ್ರ ತುಂಬಾ ಕೋಪದಿಂದ ಅಮ್ಮ ಮುನೆ ಗುರಾಯಿಸ್ತಿರ್ತಾನೆ. ನಿನ್ಗೆ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಸಿಟಿಗೆ ಹೋಗಿ ಅಲ್ಲಿ ಒಂದು ಶೋರೂಮ್ ಅದೇ, ಅಡ್ರೆಸ್ ಕೊಡ್ತೀನಿ, ಅಲ್ಲೋಗ್ ಕೇಳ್ಕೊ ಬರೋಗು. ನನ್ನನ್ ಯಾಕೆ ಕೇಳಿ, ನಾನ್ ಹೋಗ್ಬೇಕು ಅಂತ ಹೇಳ್ತಾ ಭದ್ರ ಹೋಗ್ಬೇಕಾದ್ರೆ, ನಿತ್ಕಲ್ಲ, ಎಲ್ಲ ಅಷ್ಟೊಂದ್ ಅರ್ಜೆಂಟು ಅಂತ ಅಮ್ಮಮ್ಮ ಕೇಳ್ತಾರೆ. ಮುದ್ಕಿ, ನಿನ್ಗೇನ್ ಬೇಕು ಸರಿಯಾಗಿ ಹೇಳು ಅಂತ ಭದ್ರ ಕೇಳ್ಬೇಕಾದ್ರೆ, ಹೌದು, ನಾನ್ ಇಷ್ಟೊತ್ತು ಹೇಳದ್ನಲ್ಲ ಐಟಮು, ಅದೆಲ್ಲ ನೀನ್ ಎಂಡ್ರಗ್ ತಂದ್ಕೊಟ್ಟಿದ್ಯಂತೆ. ಏನು, ನೀನ್ ಎಂಡ್ರ ಮೇಕೆ ಅಷ್ಟೊಂದ್ ಪಿರುತಿನೇ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ಆ 3 ಅಡಿಗ್ ತಂದ್ಕೊಟ್ಟೆ ಅಂತ ಯಾರು ಹೇಳ್ದವ್ರು? ಅವಳ ಹಂಗೆಲ್ಲ ಹೇಳ್ಕೊಂಡು ತಿರ್ಗಾಡ್ತಿದ್ದಾಳೆ, ಮಾಡ್ತೀನಿ ಅವಳಿಗೆ ಅಂತ ಭದ್ರ ಹೇಳ್ಬೇಕಾದ್ರೆ, ಅಯ್ಯೋ ಹಂಗೆಲ್ಲ ಏನಿಲ್ಲ ಕಣ್ಲಾ, ಅವಳೇನು ಹೇಳ್ಲಿಲ್ಲ, ಇಡೀ ಊರೇ ಇದ್ರ ಬಗ್ಗೆ ಮಾತಾಡ್ತಾ ಇದ್ ಕಣ್ಲಾ ಅಂತ ಹೇಳ್ಕೊಂಡು ಅಮ್ಮಮ್ಮ ನಗ್ತಿರ್ತಾರೆ. ಸುಮ್ಕೆ ಹೇಳ್ಬಾರ್ದು ಕಣ್ಲಾ, ಈ ಭದ್ರಂಗೆ ಕೋಪ ಇದ್ರೂನು ಎಂಡ್ರ ಮೇಲೆ ಪಿರುತಿ ಜಾಸ್ತಿನೇ ಅದೇ. ಅದಕ್ಕೆ ನೋಡು, ಬಸ್ರಿ ಆಗೋಳೆ ಅಂತ ಅವಳು ಕೆಲ್ಸ ಮಾಡ್ಬಾರ್ದು ಅಂತ ಇಷ್ಟೆಲ್ಲ ತಂದ್ಕೊಟ್ಟವನೆ ಅಂತ ಇಡೀ ಊರ್ಗೂರೇ ಮಾತಾಡ್ಕತಾದೆ. ಲೋ ಭದ್ರ, ನೀನ್ ಎಂಡ್ರ ಮೇಲೆ ಇಷ್ಟೊಂದ್ ಪಿರುತಿ ಇಟ್ಕೊಂಡ್ ಯಾಕ್ಲ ಹಿಂಗೆ ಕೋಪ ಮಾಡ್ಕೋತಾರ ನಾಟಕ ಮಾಡಿ? ಪರವಾಗಿಲ್ಲ ಕಣ್ಲಾ, ಕಟ್ಕೊಂಡಿರ ಎಂಡ್ರು ಕಷ್ಟ ಪಡ್ಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ಯಲ್ಲ, ನನ್ ಖುಷಿ ಆಯ್ತು ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಮುದ್ಕಿ, ನಾನು ಯಾರ ಮೇಲಿರೋ ಪ್ರೀತಿಯಿಂದನೋ ಆಸೆಯಿಂದನೋ ತಂದ್ಕೊಟ್ಟಿಲ್ಲ, ಆ ವಸ್ತುಗಳೆಲ್ಲ ನನಗ್ ಬೇಕಿತ್ತು, ಅದಕ್ಕೆ ತಕೊಬಂದಿಕ್ದೆ ಅಂತ ಭದ್ರ ಹೇಳ್ಬೇಕಾದ್ರೆ, ಓ ಕಣ್ಲಾ, ನೀ ಹೇಳೋದನ್ನೆಲ್ಲ ಹಂಗೆ ನಂಬುಟ್ಟೆ ಅಂತ ಅಮ್ಮಮ್ಮ ಮನ್ಸ್ನಾಗೆ ಅನ್ಕತಿರ್ತಾರೆ. ಹೋದ್ರೆ ಹೋಗ್ಲಿ, ಸುಮ್ನೆ ಯಾಕೆ ಹಂಗೆ ಹಿಡಿದು ಬೇರೆಯವರು ಉಪಯೋಗಿಸ್ಕೊಂಡ್ರೆ ಅದು ಒಳ್ಳೆ ಕಂಡೀಷನ್ ಅಲ್ಲಿ ಇರ್ತದೆ ಅಂತ ತಿಂಗ್ಳು ಬಾಡ್ಗೆಗ್ ಬಿಟ್ಟಿವ್ನಿ.
ಅಂತ ಭದ್ರ ಹೇಳ್ದಾಗ, ಅಯ್ಯೋ ಪಾಪಿ ನನ್ ಮಗನೇ, ತಿಂಗ್ಳು ಬಾಡ್ಗೆ ತಕಂದಿಯಾ? ನೋಡೆ ಚಂಪಾ, ನನ್ ಮೊಮ್ಮಗ ತಿಂಗ್ಳು ಬಾಡ್ಗೆ ಬಿಟ್ಟಿದಾನಂತೆ. ಪಾಪ ಕಣೆ ನನ್ ಮೊಮ್ಮಗ, ತುಂಬಾ ಕಷ್ಟವಾಗಿರೋ ಕುಟುಂಬದಿಂದ ಬಂದಿರೋನು. ಅದಕ್ಕೆ ಗ್ರೈಂಡ್ರು, ಮಿಕ್ಸಿ, ವಾಷಿಂಗ್ ಮಿಷಿನ್ ಎಲ್ಲ ಬಾಡಿಗೆಗ್ ಬಿಟ್ಟು ಜೀವನ ಮಾಡ್ತಾವನೆ ಅಲ್ವಾ ಭದ್ರ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಏ ಮುದ್ಕಿ, ಹಂಗೆ ಗುದ್ದದ ಅಂದ್ರೆ ಮುಖ ಹಿಂದಕ್ ತಿರ್ಕಬಿಡ್ಬೇಕು ಅಂತ ಭದ್ರ ಅಮ್ಮ ಮುಂಗೆ ಗುದ್ದದಕ್ಕೆ ಅಂತ ಹೋದಾಗ, ಏಯ್ ಈ ಬಾಗಿರತಿ ಅಂದ್ರೆ ಏನ್ ಸುಮ್ಕೆ ಅನ್ಕೊಂಡಿದ್ಯಾ ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಮುದ್ಕಿ, ಬಾಯಿಗ್ ಬಂದಂಗ್ ಮಾತಾಡ್ತಿದ್ದಿ ಮಾತಾಡು, ನೀ ಕೇಳೋದಕ್ಕೇನೆಲ್ಲ ನಾನು ಉತ್ತರ ಕೊಡಕ್ ಆಗಕ್ಕಿಲ್ಲ ಅಷ್ಟೇ ಅನ್ಕಂದು ಭದ್ರ ಅಲ್ಲಿಂದ ಹೊಂಟೈತಾನೆ. ನೋಡೆ, ಉತ್ತರ ಕೊಡಕ್ಕಾಗ್ದೆ ಹೆಂಗ್ ಓಡೈತಾನೆ ಅಂತ ಹೇಳ್ಕಂದು ಅಮ್ಮಮ್ಮ ನಗ್ತಿದ್ರೆ ಅವ್ರ ಜೊತೆ ಚಂಪನು ನಗ್ತಿರ್ತಾಳೆ. ಈ ಕಡೆ ಸಾವಿತ್ರಿ ಮತ್ತೆ ವಿಯಂತಿ ಇಬ್ರು ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ರಾಕೇಶನ್ ಬಗ್ಗೆನೆ ಮಾತಾಡ್ತಿರ್ತಾರೆ. ಅಲ್ಲ ಕಣೆ, ಅವನು ಮನೆ ಕೆಲಸದವನು ಅನ್ನೋದನ್ನ ಮರ್ತು ಅವನು ತುಂಬಾನೇ ಓವರ್ ಆಗಿ ಆಡ್ತಾನೆ, ಅವ್ನಿಗ್ ಬುದ್ಧಿ ಕಲಿಸ್ಬೇಕು ಅಂತ ಸಾವಿತ್ರಿ ಹೇಳ್ತಾ ವಿನಂತಿ ಕೈಲಿರೋ ಕಾಫಿನ ಕೆಳಗಡೆ ಚೆಲ್ಲಿಸ್ತಾಳೆ. ಅಷ್ಟೊತ್ಗೆ ರಾಕೇಶ ಅಲ್ಲಿಗೆ ಬರ್ತಾನೆ. ಯಾಕಪ್ಪ ರಾಕೇಶ, ಏನಾಯ್ತು? ಕಾಲ್ಗೇನೋ ಪಟ್ಟಿ ಕಟ್ಟದೆ ಅಂತ ಸಾವಿತ್ರಿ ನಾಟಕ ಮಾಡ್ಕೊಂಡ್ ಕೇಳ್ಕೋಬೇಕಾದ್ರೆ, ಅದು ಏನಿಲ್ಲವ, ಅದು ಏನೋ ಎತ್ತಿಡಕ್ ಹೋದೆ, ಅದು ಕಾಲ್ ಮೇಲ್ ಬಂದ್ ಬಿತ್ತು ಅಂತ ರಾಕೇಶ ಹೇಳ್ತಾನೆ. ಅಯ್ಯೋ, ತುಂಬಾ ಸಾಕಾಗಿದ್ಯೇನೋ ಅನ್ಸುತ್ತೆ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಹಂಗೇನಿಲ್ಲ, ಅದೇನು ಅಂತ ಹೇಳಿಯವ ಅಂತ ರಾಕೇಶ ಹೇಳ್ತಾನೆ. ಅದು ಕಾಪಿ ಬೇರೆ ಚೆಲ್ಲೋಗದೆ, ಅವಾಗಿಂದ ವಿನಂತಿನ ಕರಿತಾವ್ನಿ, ವಿನಂತಿ ಬೇರೆ ಕಾಣಿಸ್ತಾ ಇಲ್ಲ, ನನಗೋ ಸೊಂಟ ನೋಯ್ತಾ ಇದೆ, ಅಲ್ಲಿ ನೆಲ ಒರ್ಸಕ್ಕೆ ಅಂತ ಮಾಪ್ ಅದೆ, ಅದನ್ನ ತಂದ್ಕೊಡು ಅಂತ ಸಾವಿತ್ರಿ ಹೇಳ್ದಾಗ ರಾಕೇಶ ಆ ಮಾಪ್ ನ ತಕ ಅವನೇ ಒರೆಸ್ತಿರ್ತಾನೆ. ಇದನ್ನ ಕಣ್ ಮಾಡಿ ನೋಡ್ಬಿಡ್ತಾಳೆ. ನೋಡಿ ಇವ್ರ ಮೇಲೆ ಬಾಯಿಗೆ ಬಂದಂಗ್ ರೇಗಾಡ್ತಾಳೆ. ನನ್ ಗಂಡನ್ ಏನ್ ಅನ್ಕೊಂಡಿದೀರಾ, ಅವ್ರು ಈ ಮನೆ ಕೆಲಸದವ್ರಲ್ಲ ನನ್ ಗಂಡ ಅಂತ, ಈ ಮನೆ ಅಳಿಯ ಅನ್ನೋದನ್ನ ಮರ್ತ್ಬಿಟ್ಟಿದೀರಾ ಅಂತ ಸಾವಿತ್ರಿ ಮ್ಯಾಗೆ ಕಣ್ಮಣಿ ರೇಗಾಡ್ತಾಳೆ. ರಾಕೇಶ ಕಣ್ಮಣಿನ ಸಮಾಧಾನ ಮಾಡಿದ್ರೂನ ಅವಳು ಸಮಾಧಾನ ಆಗದೆ ಕಾಪ್ತಿಂದಾನೆ ಬೈತಿರ್ತಾಳೆ. ನೋಡಿ ಅತ್ತೆ, ನಿಮ್ದು ಎಷ್ಟೈತ ಲಿಮಿಟ್ ಅಷ್ಟ್ರಲ್ಲೇ ಇರಿ, ಜಾಸ್ತಿ ಏನಾದ್ರು ಮುಂದಕ್ಕೆ ಹೋದ್ರಿ ಅಂದ್ರೆ ಆಮೇಕ್ ನಾನ್ ಸುಮ್ಕಿರಕಿಲ್ಲ ಅಂತ ಹೇಳ್ತಾ ಕಣ್ಮಣಿ ರಾಕೇಶನ ಕರ್ಕೊಂಡು ಅಲ್ಲಿಂದ ಹೋಯ್ತಾಳೆ. ನೋಡ್ದವ ಆ ಕಣ್ಮಣಿಗೆ ಎಷ್ಟು ದುರಂಕಾರ ಅಂತ, ಅವಳನ್ನ ಹೆಂಗಾರ ಮಾಡಿ ಮೊದ್ಲು ಈ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ವಿನಂತಿ ಸಾವಿತ್ರಿ ಹತ್ರ ಬಂದು ಹೇಳ್ತಿರ್ತಾಳೆ. ಈ ಕಡೆ ಗುಡುಗು ಮಿಂಚು ಸಮೇತ ಮಳೆ ಬರ್ತಿದ್ರೆ ಈಶ್ವರಿ ಮತ್ತೆ ಚಿತ್ರ ಇಬ್ರು ಮಲ್ಕೊಳಕ್ಕಾಗ್ದೆ ತುಂಬಾನೇ ಒದ್ದಾಡ್ತಿರ್ತಾರೆ. ಇದರಿಂದ ಈಶ್ವರಿಗೆ ತುಂಬಾನೇ ನೋವಾಯ್ತದೆ. ನಮ್ಮನ್ ಇಂಥ ಪರಿಸ್ಥಿತಿಗೆ ತಂದಿರೋ ಆ ವಿದ್ಯೆನ ಯಾವ್ದೇ ಕಾರಣಕ್ಕೂ ಬಿಡ್ಬಾರ್ದು ಅಂತ ಈಶ್ವರಿ ಮನ್ಸ್ನಾಗೆ ಅನ್ಕೊಂಡು ಚಿತ್ರನ್ನ ತಬ್ಕೊಂಡು ನಿಂತಿರ್ತಾಳೆ ಮನೆಯಲ್ಲಿ ನಿಂತ್ಕೊಂಡು. ಈ ಕಡೆ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಸೇರ್ಕೊಂಡು ವಿದ್ಯನ್ಗೆ ಅಭಾಷಣ ಆಗ್ಬೇಕು ಅಂತ ಹೇಳಿ ಅವಳು ನಡ್ಕ ಬರೋ ಜಾಗದಲ್ಲಿ ಎಣ್ಣಿನ ಚೆಲ್ಬಿಟ್ಟು ದೂರದಾಗೆ ನಿಂತ್ಕೊಂಡು ನೋಡ್ತಿರ್ತಾರೆ. ಏನೇ ಇವಳು ಇಷ್ಟೊತ್ತಾದ್ರೂ ಆಚೆಗೆ ಬಂದಿಲ್ಲ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಅವ್ವ ಅವಳು ಯಾವಾಗ್ಲೂ ಕಾಗೆಗೆ ಊಟ ಹಾಕೋಕೆ ಅಂತ ಇತ್ತಾಗ ಬತ್ತಳ್ತಾನೆ ಅಂತ ಸಾವಿತ್ರಿಗೆ ವಿನಂತಿ ಹೇಳ್ತಾಳೆ. ಹೂ ಕಣೆ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಈಗ ನೋಡು ಅವಳು ಆಚೆ ಬರೋ ರೀತಿ ಮಾಡ್ತೀನಿ ಅಂತ ಹೇಳ್ತಾ ವಿನಂತಿ ಕಾಗೆ ತರ ಅರ್ಚೋದಕ್ಕೆ ಶುರು ಮಾಡ್ತಾಳೆ. ಆಗ ಕಾಗೆ ಬಂದದೆ ಅಂತ ಹೇಳ್ತಾ ವಿದ್ಯಾ ಊಟ ತಕಂದು ಬರ್ಬೇಕಾದ್ರೆ ಇದ್ದಕ್ಕಿದಂಗೆ ಇನ್ನೊಂದ್ ಕಾಗೆ ಬೇರೆ ಕಡೆ ಕುತ್ಕೊಂಡು ಕೂಗೋದಕ್ಕೆ ಶುರು ಮಾಡ್ತದೆ. ಓ, ನೀ ಅಲ್ಲಿದ್ಯಾ ಅಂತ ಹೇಳ್ತಾ ವಿದ್ಯಾ ಅದಕ್ಕೆ ಊಟ ಹಾಕಕ್ಕೆ ಅಂತ ಹೋಯ್ತಾಳೆ. ಛೇ, ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲೆ ಅಂತ ಸಾವಿತ್ರಿ ಮತ್ತೆ ವಿನಂತಿ ಮಾತಾಡ್ಕತಿರ್ತಾರೆ. ವಿದ್ಯಾ ಊಟ ಕೊಟ್ಟು ಮತ್ತೆ ಮನೆಗೆ ಒಳಗ್ ಕೊಟ್ಟೈತಾಳೆ. ಈ ಕಡೆ ಚಿತ್ರ ಮತ್ತೆ ಈಶ್ವರಿ ಇಬ್ರು ಸೇರ್ಕೊಂಡು ವಿದ್ಯಾ ಮೆಣಸಿನ್ಕಾಯಿ ಒಣಗಾಕಿರೋ ಜಾಗದಾಗೆ ಹಳ್ಳ ತೋಡಿ ಅದ್ರ ಮ್ಯಾಕೆ ಒಂದು ರಟ್ಟಿಕ್ಕಿ ಮತ್ತೆ ಅದ್ರ ಮ್ಯಾಕೆ ಮಣ್ ಮುಚ್ಚಿ ದೂರದಲ್ಲಿ ಹೋಗಿ ನಿತ್ಕತಾರೆ. ಇದ್ರ ಮ್ಯಾಕೆ ವಿದ್ಯಾ ಬಂದು ಕಾಲಿಡ್ತಿದ್ದಂಗೆ ಅವಳು ಬಿದ್ದು ಅವಳು ಹೊಟ್ಟೆಗಿರೋ ಮಗ ಹಂಗೆ ಹೊಂಟೋಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅವ್ರು ಹಿಂಗೆಲ್ಲ ಮಾಡಿರ್ತಾರೆ. ಅವ್ರ ಪ್ಲಾನ್ ಪ್ರಕಾರನೇ ವಿದ್ಯಾ ಆ ಮೆಣಸಿನ್ಕಾಯಿನೆಲ್ಲ ತಕೊಂಡ್ ಹೋಗೋಕೆ ಅಂತ ಒಂದು ಬೇಸನ್ ಎತ್ಕೊಂಡು ಬರ್ಬೇಕಾದ್ರೆ ನಮ್ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ಇಬ್ರು ಖುಷಿ ಪಡ್ತಿರ್ತಾರೆ. ಆಗ ಇದ್ದಕ್ಕಿದ್ದಂಗೆ ವಿದ್ಯಾಕ ಅಂತ ಕರೀತಾ ಚಂಪಾ ಅಲ್ಲಿಗ್ ಬರ್ತಾಳೆ. ಚಂಪಾ ಬಾ ಅಂತ ವಿದ್ಯಾ ಹೇಳ್ಬೇಕಾದ್ರೆ, ವಿದ್ಯಾಕ ಏನ್ ಮಾಡ್ತಿದೀಯ ಅಂತ ಚಂಪಾ ಕೇಳ್ತಾಳೆ. ಚಂಪಾ, ಅದು ಹೊಸಿ ಮೆಣಸಿನ್ಕಾಯಿ ತೇವ ಇತ್ತು, ಅದಕ್ಕೆ ಅದು ಹೊಸಿ ಗರ್ಗರಿ ಆಗ್ಲಿ ಅಂತ ಬಿಸ್ಲಾಗಿ ಇಟ್ಟಿದ್ದೆ, ಅದನ್ನ ಎತ್ಕೊಂಡು ಹೋಗಕ್ ಬಂದೆ ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯಕ್ಕ, ಈ ಮೆಣಸಿನ್ಕಾಯಿ ಇನ್ನೂ ಒಣಗಿಲ್ಲ, ಇನ್ನೂ ಹಸಿ ಆಗದೆ, ಇದು ಒಣಗದ್ಮೇಕೆ ನಾನೇ ಎತ್ತಿಡ್ತೀನಿ, ನಿಮ್ಗೆ ಟೈಮ್ ಆಯ್ತು, ನೀವ್ ಹೊರಡಿ ಅಂತ ಚಂಪಾ ಹೇಳ್ಬೇಕಾದ್ರೆ, ಸರಿ ಆಯ್ತು ನಾನು ಸ್ನಾನ ಮಾಡ್ಕೊ ಬರ್ತೀನಿ ಅಂತ ಹೇಳ್ತಾ ವಿದ್ಯಾ ಆ ಬೇಸನ್ನ ಚಂಪನ್ ಕೈ ಕೊಟ್ಟು ಅಲ್ಲಿಂದ ಹೋಯ್ತಾಳೆ. ನಮ್ ಪ್ಲಾನ್ ಹಾಳಾಗೋಯ್ತಲ್ಲ ಅಂತ ಈಶ್ವರಿ ಮತ್ತೆ ಚಿತ್ರ ಇಬ್ರು ತುಂಬಾನೇ ಬೇಜಾರ್ ಮಾಡ್ಕತ್ತಾರೆ. ಈ ಕಡೆ ಭದ್ರ ಸ್ನಾನ ಮಾಡ್ಕೊಂಡ್ ಆಚೆಗ್ ಬಂದಾಗ ವಿದ್ಯಾ ಸ್ನಾನಕ್ ಹೋಗ್ಬೇಕು ಅಂತ ಹೋಯ್ತಿರ್ತಾಳೆ. ನಿತ್ಕ, ಸ್ನಾನಕ್ ಹೋಯ್ತಿದ್ಯಾ? ಓಸಿ ಬಾತ್ರೂಮ್ ಜಾರ್ದಂಗದೆ ನೋಡ್ಕೊ ಹೋಗು ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಪ್ರೀತಿ ಉಕ್ಕರಿತಾ ಇದೆ,
ಅಂತ ವಿದ್ಯೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಒಯ್ತಾ ಸೋಪ್ನ ಬೀಳ್ಸ್ಕೊಂಡ್ ಹೊಟ್ಟೈತಾಳೆ. ಆಹಾ, ಪಿರುತಿ ಅಂತೆ ಪಿರುತಿ, ಇವಳಂತೂ ಬದ್ಲಾಯ್ಸಕ್ಕೆ ಆಗಕ್ಕಿಲ್ಲ ಅಂತ ಹೇಳ್ಕೊಂಡು ಭದ್ರ ಗೊಣಗಾಡ್ತಿರ್ತಾನೆ. ಹಂಗೆ ರೆಡಿಯಾಗಿ ಅವ್ನ್ ಇನ್ನೇನ್ ಆಚೆಗೆ ಹೋಗ್ಬೇಕು ಅನ್ನೋಷ್ಟೊತ್ಗೆ ವಿದ್ಯೆ ಸ್ನಾನ ಮುಗಿಸ್ಕೊಂಡು ಆಚೆಗೆ ಬಂದು ಆ ಸೋಪ್ ಮೇಕೆ ಕಾಲಿಗೆ ಬಿಡ್ತಾಳೆ. ಆಗ ಜಾರಿ ಕೆಳಗಡೆ ಬಿದ್ದೋಯ್ತಾಳೆ. ಹೊಟ್ಟೆ ನೋವು ಅಂತ ಬಡ್ಕೋಬೇಕಾದ್ರೆ ಅದನ್ನ ಕೇಳಿ ಭದ್ರ ಓಡೋಡಿ ಬರ್ತಾನೆ. ನಾ ಹೇಳ್ದೆ ಅಲ್ವೇ ಅವಾಗ್ಲೇಯ, ಜಾರ್ತದೆ ಒಸಿ ನೋಡ್ಕೊಂಡ್ ಓಡಾಡು ಅಂತ ವಿದ್ಯನ್ಗೆ ಭದ್ರ ಹೇಳ್ಬೇಕಾದ್ರೆ, ಇಲ್ಲ ಗೌಡ್ರೆ, ಕೆಳಗಡೆ ಸೋಪ್ ಬಿದ್ದಿತ್ತು, ಅದು ನೋಡ್ದೆ ಕಾಲಿಕ್ಬಿಟ್ಟು ಜಾರ್ ಬಿದ್ದೆ ಅಂತ ವಿದ್ಯಾ ಹೇಳ್ತಾಳೆ. ಹಂಗೆಯ ಹೊಟ್ಟೆ ನೋವು ಅಂತ ತುಂಬಾನೇ ನೋವಲ್ಲಿ ಒದ್ದಾಡ್ತಿರ್ತಾಳೆ. ಅವಳು ಅಳ್ತಾ ಇರೋದನ್ನ ನೋಡಕ್ಕಾಗ್ದೆ ಭದ್ರ ಅವಳನ್ನ ಎತ್ಕೊಂಡು ಆಸ್ಪತ್ರೆಗೆ ಓಡೋಡೈತಾನೆ. ಈ ವಿಷಯ ಚಂಪಂಗ್ ಗೊತ್ತಾಗಿ ಚಂಪಾ ಓಡೋಗಿ ಅಮ್ಮಮ್ಮನ ಹತ್ರ ಹೇಳ್ತಾಳೆ. ಈ ವಿಷಯ ಕೇಳ್ತಿದ್ದಂಗೆ ಅಮ್ಮಮ್ಮಂಗೆ ತುಂಬಾನೇ ಶಾಕ್ ಆಯ್ತದೆ. ಮಗುಗ್ ಏನಾಯ್ತೋ ಎತ್ತ ಅಂತ ಅಮ್ಮಮ್ಮ ಗಾಬರಿ ಆಗೋದಕ್ಕೆ ಶುರು ಮಾಡ್ತಾರೆ. ಅವ್ವ, ನಾವ್ ತೋಡಿಯೋ ಅಳ್ದಾಗಿ ಕಾಲಿಕ್ಕಿ ಬೀಳ್ದೆ ಹೆಂಗೋ ಬಚಾವ್ ಆಗ್ಬಿಟ್ಲು. ಈಗ ಆ ದೇವ್ರೆ ಇವಳು ಬೀಳೋ ರೀತಿ ಮಾಡ್ಬಿಟ್ಟಾರೆ ನೋಡವ್ವ. ಹಂಗಿದ್ಮ್ಯಾಕೆ ಇವಳು ಹೊಟ್ಟೆಲಿರೋ ಪಿಂಡ ಕರ್ಗೋದಂಗೆ ಅಂತ ಹೇಳ್ಕೊಂಡು ಚಿತ್ರ ನಗ್ಬೇಕಾದ್ರೆ ಅದನ್ನ ನೆನ್ಸ್ಕೊಂಡು ಈಶ್ವರಿನೂ ಖುಷಿ ಪಡ್ತಿರ್ತಾಳೆ. ಈ ಕಡೆ ಕಾರ್ನಲ್ಲಿ ವಿದ್ಯನ್ನ ಕರ್ಕೊಂಡ್ ಹೋಗ್ತಿರೋ ಭದ್ರ ಅವಳು ಅಳ್ತಾ ಇರೋದನ್ನ ನೋಡಕ್ಕಾಗ್ದೆ ತುಂಬಾನೇ ನೊಂದ್ಕೊತಿರ್ತಾನೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನೊಂದಿಗೆ ಮುಂದೆ ಬರ್ತೀನಿ.